ಅಮ್ಮ, ಇದೇನ್ ಮನೇನಾ ಇಲ್ಲ ಅರಮನೆನಾ? ಹಿಂಗೈತಲ್ಲ. ಇನ್ನು ಒಳಗಡೆಕ್ಕೆ ಹೋಗಿಲ್ಲ, ಬರೀ ಈಚೆ ಕಡೆ. ಎಂಟ್ರಿನೇ ಈ ಪಾಟಿ ದೊಡ್ಡದಾಗೈತಲ್ಲ, ಇನ್ನು ಒಳಗಡೆ ಹೋದ್ರೆ ಏನೇನಿರ್ತದೋ ಏನ್ ಕತ್ಯೋ. ಅಮ್ಮ, ಏನಮ್ಮ ಅತ್ತೆ ಈ ಮನೆಯಾಗೈತೇನಮ್ಮ? ನಮ್ಮ ಹೊಲ ಜಮೀನಿನ ಯಾಕೆ ಬೇಕು, ಇಲ್ಲೇ ಸೆಟ್ಲ್ ಆಗ್ಬೋದು. ಭಾಳ ಸಂದಕೈತೆ ಕಣಮ್ಮ. ಇದೇನೇ ಈ ಮನೆಯಾಗ ನಮ್ಮ ಅರ್ಧ ಊರು ಇಲ್ಲೇ ವಾಸ ಮಾಡ್ಬೋದು, ಅಷ್ಟು ದೊಡ್ಡದಾಗೈತಲ್ಲ. ನಡಿ ಒಳಗಡಿಕೆ ನೋಡೋಣ, ಯಾರ್ಯಾರು ಅವ್ರೆ ಏನೇನೋ ನಡೀತೈತಿ ಮನೆಯಾಗೆ ಅಂತ ಹೇಳ್ಬಿಟ್ಟು. ಇಷ್ಟು ದೊಡ್ಡ ಮನೆಗೆ ಬರೀ ನಿನ್ನ ಗಂಡ ನಿಮ್ಮ ಅತ್ತೆ ಇಬ್ಬರೇ ಇರೋಕ್ಕೆ ಏನು ಆಸ್ತಿ ಆಗಲ್ವೇನೆ? ನಮ್ಮನ್ನು ಕರ್ಕೊಂಡಿದ್ರೆ ಏನಾಗೋದು? ಅಯ್ಯಪ್ಪ, ಎಂಟ ಒಟ್ರಿ ಜನವೋ ಏನು ಕತ್ಯೋ. ಬಾ ಒಳಗಡೆಗೆ ಹೋಗಿ ನೋಡೋಣ, ಇನ್ನೂ ಏನೇನೈತೋ ಏನೇನು ಕತ್ಯೋ. ರಾಹುಲ್, ನಿನ್ನ ಹಾಗೇನೆ ಅಮ್ಮನಂತ ಅತ್ತೆನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಐ ಆಮ್ ಸೋ ಲಕ್ಕಿ ಯುನೋ. ನೋಡಿ, ನನಗೂ ಇವಾಗ ನಿಮ್ಮನ್ನು ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಾಯಿದೆ. ನೀವು ಹಳ್ಳಿಗೆ ಯಾಕೆ ಇನ್ನೂ ಒಂದು ವೀಕ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ? ಪ್ಲೀಸ್ ಪ್ಲೀಸ್ ನನ್ನ ಜೊತೆನೇ ಇರಿ, ಇಲ್ಲ ನನ್ನ ಹಳ್ಳಿಗೆ ಕರ್ಕೊಂಡೋಗಿ ಪ್ಲೀಸ್. ನಿಮ್ಮನ್ನು ಬಿಟ್ಟು ನನಗೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಅಯ್ಯೋ, ವಿಲೇಜಲ್ಲಿ ಸುಮ್ಮನೆ ತಲೆನೋವು ಡಾರ್ಲಿಂಗ್. ಆ ವಿಲೇಜಲ್ಲಿ ಅದು ಇದು ಪ್ರಾಬ್ಲಮ್. ನೀನಿನ್ನೂ ಮದುವೆಗೆಲ್ಲ ಬೇಜಾನ್ ಕೆಲಸ ಐತಲ್ಲ. ನನ್ನ ಸ್ವಲ್ಪ ಪ್ರಾಪರ್ಟಿ ಇಶ್ಯೂ ಐತೆ. ಪ್ರಾಪರ್ಟಿದೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಂಗೇನೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡು, ಪ್ರಾಪರ್ಟಿ ಫಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೋತೀನಿ. ಯು ಡೋಂಟ್ ವರಿ, ಓಕೆ? ನಾನು ಆದಷ್ಟು ಬೇಗನೆ ಬರ್ತೀನಿ. ನಿಂಗೆ ಇಲ್ಲಿ ಒಬ್ಬಳೇ ಇರೋಕ್ಕೆ ಬೇಜಾರಾದರೆ ಮಮ್ಮಿನೂ ನನಗೆ ಬೇಕು. ನೋಡೋಣ, ಬೇರೆ ಏನಾದರೂ ವ್ಯವಸ್ಥೆ ಮಾಡಿಸ್ಬಿಟ್ಟು ನಿನ್ಗೆ ಹೋಗ್ತೀನಿ. ಏನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆದರೂ ಈ ಟೈಮಲ್ಲಿ ಡ್ಯಾಡಿನೂ ಇಲ್ಲ. ಮದುವೆ ಟೈಮಿಗೆ ಬರ್ತೀನಿ, ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಈಗ ನೀನು ಹೋಗ್ಬಿಟ್ರೆ ನನಗೆ ತುಂಬ ಬೇಜಾರಾಗುತ್ತೆ. ನಾನು ನೀನು ಇಬ್ಬರೇ ಹೆಂಗೋ ಇಷ್ಟು ದಿನ ಹೆಂಗೋ ಆರಾಮಾಗಿ ಅತ್ತೆ ಜೊತೆ ಇದ್ದೆ. ಈಗ ನೀನು ಸಡನ್ನಾಗಿ ಹೋಗ್ಬಿಟ್ರೆ ನನಗೂ ಸ್ವಲ್ಪ ಟೆನ್ಷನ್ ಆಗುತ್ತೆ. ಆಯ್ತು, ಫಸ್ಟ್ ವರ್ಕ್ ಇಂಪಾರ್ಟೆಂಟ್ ಅಲ್ವಾ? ನೀನು ಹೋಗ್ಬಿಟ್ಟು ಬಾ. ಹಾಂ, ಶಾಪಿಂಗ್ ನೋಡಬೇಕು, ತುಂಬ ಚೆನ್ನಾಗಿ ಶಾಪಿಂಗ್ ಮಾಡಿದ್ದೀನಿ. ನಿನಗೂ ಅಷ್ಟೇ, ಬ್ರೇಸ್ಲೈಟ್, ಚೈನು, ಕಡ, ಆಮೇಲೆ ನಿನಗೆ ರಿಂಗ್ಸು, 8 ರಿಂಗ್ಸ್ ಗೊತ್ತಾ ನಿನಗೆ ನಾನು ಮಾಡಿಸಿರೋದು. ಆಮೇಲೆ ನಿನಗೆ ಅಂತ ಹೇಳ್ಬಿಟ್ಟು ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು ಎಲ್ಲ ಫುಲ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಗೊತ್ತಾ. ಹೌದಾ ಬೇಬಿ? ನಿಜ? ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದೆಯಾ. ನಮ್ಮದು ಬಿಸ್ನೆಸ್ ಸ್ವಲ್ಪ ಸ್ಟ್ರಕ್ ಆಗಿಬಿಟ್ಟಿದೆ. ಇಲ್ಲ ಅಂತ ಹೇಳಿದರೆ ನಾನಂತೂ ಫುಲ್ ನಿನಗೆ ಏನೇನು ಬೇಕೋ ಎಲ್ಲ ಮಾಡಿಸ್ಕೊಡ್ತಾ ಇದ್ದೆ. ಆದರೂ ಈಗ ಮಾಡಿಸ್ಕೊಡಲ್ಲ ಅಂತ ಅನ್ಕೋಬೇಡ. ಆದಷ್ಟು ಬೇಗ ನಿನಗೆ ಎಲ್ಲನೂ ಮಾಡಿಸ್ಕೊಡ್ತೀನಿ. ಈಗ ಅದೇ ವಿಚಾರವಾಗಿಯೇ ಊರಿಗೆ ಹೋಗ್ತಾ ಇದ್ದೀನಿ. ನಮಗೆ ಸ್ವಲ್ಪ ಹಳೆ ಪ್ರಾಪರ್ಟಿ ಇದೆ, ಅದನ್ನೆಲ್ಲ ಸೇಲ್ ಮಾಡಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೆಲ್ಲ ಸೇಲ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿಬಿಟ್ಟು ಬಂದುಬಿಟ್ರೆ ಯಾವ ತೊಂದರೆನೂ ಇಲ್ಲ. ಯಾ ಪರವಾಗಿಲ್ಲ ಬಿಡಿ, ನೀವೇನು ಮಾಡಿದ್ರು ನನಗೋಸ್ಕರನೇ ಅಲ್ವಾ ಮಾಡೋದು. ನಿಮ್ಗಿನ್ನೂ ನಾನು ಇಷ್ಟಪಡೋ ಇನ್ನು ಯಾರು ಸಿಗ್ತಾರೆ? ಡ್ಯಾಡಿನೂ ಹೇಳ್ತಾ ಇದ್ರು, ನೀನು ತುಂಬ ಲಕ್ಕಿ, ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ನಿನಗೆ ಅಂತ ಹೇಳ್ಬಿಟ್ಟು. ಐ ನೋ, ಐ ಆಮ್ ಸೋ ಲಕ್ಕಿ. ಆಂಟಿನೂ ಅಷ್ಟೇ. ಇವತ್ತೆಲ್ಲ ನೆನ್ನೆಲ್ಲ ಶಾಪಿಂಗ್ ಎಲ್ಲನೂ ಹೋಗಿದ್ವಲ್ಲ, ಇವತ್ತು ಹೋಗಿದ್ವಿ, ಎಲ್ಲ ಫುಲ್ಲು ಕ್ಲಿಯರ್ ಆಗಿದೆ. ಇನ್ನೇನಿದ್ರು ನಾನು ಮದುವೆ ಒಂದು ಮಾಡ್ಕೊಂಡು ನಿನ್ನ ಜೊತೆ ಬರೋದಷ್ಟೇ ಬಾಕಿ ಇರೋದು. ನೀನೇ ಹೇಳ್ದಲ್ಲ ಇಲ್ಲಿರೋದೇ ಬೇಡ, ಬೇರೆ ಕಡೆ ಹೋಗ್ಬಿಟ್ಟು ಸೆಟಲ್ ಆಗೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಅಯ್ಯೋ 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 ಅಳಿಯಂದೆ, ನನ್ನ ಮಗಳ ಜೀವನ ನಾಳೆ ಮಾಡಕ್ಕೆ ಇವಳು ಯಾವಳನ್ನ ಕಟ್ಕೊಬಿಟ್ಟು ಇಕ್ಕಬಿಟ್ಟಿದ್ದೀರಾ? ಯವ 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 ಯಾರ ಇಲ್ವೇ ನಮ್ಮ ಕಷ್ಟ ಕೇಳಕ್ಕೆ? ಅಯ್ಯೋ ಅಯ್ಯೋ ಅಯ್ಯಯ್ಯೋ ಯಪ್ಪ, ನಾನೇನು ಪಾಪ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಈ ಬಿಕ್ನಾಸಿನ ಕಟ್ಕೊಂಡ್ಬಿಟ್ಟಿದ್ದೀರ ನನಗೆ ಬಿಟ್ಬಿಟ್ಟು. ನಾನೇನಂತ ಕೆಲಸ ಮಾಡಿದ್ದೀನಿ? ಅಯ್ಯಯ್ಯೋ, ನಾನು ಸತ್ನೋ ಯಪ್ಪ. ಯಾವಳ ಇವಳು ಮಿಟ್ಟುಗ್ಲಾಡಿ ನನ್ನ ಗಂಡನೇನೇ ಕಟ್ಕೊಂಡು ನನ್ನ ಗಂಡನ ಜೊತೆ ನೀನು ಲವ್ ಡವಿ ಆಡ್ಕೊಂಡು ಬಿದ್ದಿದೆಯಲ್ಲೇ. ನೀನು ಬಿಟ್ಬಿಡ್ತೀನ? ನಿನ್ನಿವತ್ತು ಏನು ಮಾಡ್ತೀನಿ ಅಂತ ನೋಡ್ತಾ ಇರೇ ಬಿಕ್ನಾಸಿ, ನೀನು ಬಿಡಕ್ಕಿಲ್ಲ. ಏಯ್, ಯಾರು ನೀವು? ಇಲ್ಲಿಗೆ ಬಂದು ಏನು ಮಾಡ್ತಾ ಇದ್ದೀರಾ? ಸೆಕ್ಯೂರಿಟಿ ಸೆಕ್ಯೂರಿಟಿ, ಎಲ್ಲ ಹಾಳಾಗೋದ್ರು. ಬೇಬಿ, ಯಾರು ಇವರು? ಯಾರು ಬೇಬಿ ಇವರು? ಅಯ್ಯೋ, ಇವ್ರಿಗೆ ಯಾರು ಅಡ್ರೆಸ್ ಕೊಟ್ಟರು? ಇವ್ರು ಯಾರು ಇಲ್ಲಿಗಾನ? ಇವ್ರನ್ನ ಯಾರು ಕರ್ಕೊಂಡು ಬಾ ಅಂತ ಹೇಳಿದ್ದು? ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲಪ್ಪ. ಈಗ ಏನು ಮಾಡಲಿ? ಅಯ್ಯೋ, ತಲೆಗೇನು ಓಡ್ತಾನೆ ಇಲ್ವೇ? ಇವಳು ಮಿಟ್ಟುಗ್ಲಾಡಿ ಜೊತೆ ಸೇರ್ಕೊಂಡು ನನ್ನ ಫೋನ್ ಏನಿಯ ಕಟ್ಟು ಮಾಡ್ತಿದ್ದೆ ಅಲ್ವಾ ನೀನು? ದೊಡ್ಡ ಕಿತ್ತೊಂದು ಮಿಟ್ಟುಗ್ಲಾಡಿ. ಇವಳಿಂದ ನನ್ನ ಸಂಸಾರ ಹಾಳಾಗಿ ನಾನು ಬಿಟ್ಬಿಡ್ತೀನ? ಎಂತೆಂತ ನಾವು ನೋಡ್ಕೊಂಬಂದ್ಬಿಟ್ಟು ಬಂದಿದ್ದೀನಿ ಕಷ್ಟವ ಅಂತದ್ರಾಗ ಇದನ್ನ ಸಾಲ ಮಾಡ್ಕೊಳಕ್ಕೆ ಹಾಕಿಲ್ವಾ? ಏನೇ ಮಿಟ್ಟುಗ್ಲಾಡಿ, ನನ್ನ ಗಂಡ ಇವಾಗ ಸಾವುಕಾರ ಆಗೋಗ್ಬಿಟ್ಟಾನೆ ಅಂತ ಹೇಳ್ಬಿಟ್ಟು ಬಂದು ನನ್ನ ಗಂಡನ ತಗ್ಲಾಕೊಂಡ್ಬಿಟ್ಟಿದ್ಯಾ ನೀನು? ನೀನು ಅಷ್ಟೇ ಸುಲಭವಾಗಿ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ? ಎದ್ದಳು ರಾವ್ಲಾ, ಎದ್ದಳು ಯಾಕೆ? ಈಗ ಎದ್ರೆ ಸರಿ, ಇಲ್ಲ ಊರಿಗೆ ಕರ್ಕೊಂಡೋಗ್ಬಿಟ್ಟು ಪಂಚಾಯತಿಗೆ ಕಲಾಕ್ಸ್ಬಿಡ್ತೀನಿ ಅಷ್ಟೇ. ಏನಿಯ ಗೊತ್ತಲ್ಲ ಮೊದಲೇ ನಾನು ಏನು ಅಂತ ಹೇಳ್ಬಿಟ್ಟು ಊರಾಗ ಪಂಚಾಯತಿ ಕಲಾಕ್ಸಿದ್ರೆ ಎಕಡೆ ತಗೊಂಡು ಹೊಡೆದು ಬಿಡ್ತಾರೆ ನಿನಗೆ. ಆವಾಗ ನೀನು ಬುದ್ಧಿ ಬರ್ತದೆ. ಹಲೋ, ಯಾರು ನೀನು? ನೀನು ಯಾರು ಅಂತ ನನಗೆ ಗೊತ್ತಿಲ್ವಲ್ಲ? ಅಯ್ಯಯ್ಯೋ ಯವ್ವ, ನಾನು ಯಾರು, ನನ್ನ ಮಗಳು ಯಾರು ಅಂತಾನೆ ನಿಂಗೆ ಗೊತ್ತಿಲ್ವಾ? ನೀನು ಎಕ್ಕುಟ್ಟೋಗ, ನೀನು ಹಾಳಾಗೋಗ, ನಿನ್ನ ನೆಗದ್ ಬಿದ್ದು ಎಳ್ಳಿ ಕೈಯಾಗೋಗ. ನನ್ನ ಮಗಳನ್ನ ಕಟ್ಕೊಬಿಟ್ಟು ಮದುವೆ ಮಾಡ್ಕೊಬಿಟ್ಟು ತಲೆಗೆ ಏಟ್ ಬಿದ್ಬಿಟ್ಟು ಎಲ್ಲ ಮರ್ತೋಗಿದ್ಯಾ ಅಂತ ಹೇಳ್ಬಿಟ್ಟು ಇವಾಗ ಯಾರ ಈ ಮನೆಯಾಳಿನ ಕಟ್ಕೊಳಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ಯಲ್ಲ, ಬಿಟ್ಬಿಡ್ತೀನಿ ನಾನು. ಇವಳು ನನ್ನ ಮಗಳ ಜೀವನ ಏನಾರ ಹಾಳಾಗೋಗ್ಬಿಟ್ರೆ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ ನೋಡು. ಹಲೋ, ನೀವು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಸೆಕ್ಯೂರಿಟಿ, ಇವ್ರನ್ನ ಹೊರಗಡೆ ಕರ್ಕೊಂಡೋಗಿ. ಸೆಕ್ಯೂರಿಟಿ, ಎಲ್ಲೋದ್ರು? ಬೇಬಿ, ಯಾರು ಬೇಬಿ ಇವರು? ಇವ್ರು ಯಾಕೆ ಈ ಥರ ಬಂದಿದ್ದಾರೆ? ಇವ್ರಿಗೂ ನಿನಗೂ ಏನು ಸಂಬಂಧ? ನನಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಬೇಬಿ. ಸುಮ್ಮನೆ ಬಂದು ತಲೆ ತಿಂತಾವ್ರೆ. ಐ ಡೋಂಟ್ ನೋ. ನಿಜ ನನಗೆ ಗೊತ್ತಿಲ್ಲ. ಯಾಕಲೇ ಸುಳ್ಳು ಬಗ್ಳ್ತಾ ಇದೆಯಾ?
ನಾವೇ ಸುಮ್ಮನೆ ಮದುವೆ ಮಾಡ್ಕೊಂಡಿಲ್ಲ, ರಿಜಿಸ್ಟರ್ ಆಫೀಸಾಗೆ ರಿಜಿಸ್ಟರ್ ಮದುವೆ ಮಾಡ್ಕೊಂಡಿರೋದು. ಏನ್ಲಾ ಏನು ಗೊತ್ತಿಲ್ಲ ನಂಗೆ ಆಕ್ಟಿಂಗ್ ಮಾಡ್ತಾ ಇದೆಯಲ್ಲ, ಕಾರಿ ನಿಮ್ಮ ಅಮ್ಮನ ಗೊತ್ತಿಲ್ವಾ? ಊರಾಗೆಲ್ಲ ಜಮೀನ್ ಐತಲ್ಲ ಅದು ಗೊತ್ತಿಲ್ವಾ ನಿನ್ಗೆ? ಏನು ಗೊತ್ತಿಲ್ವಾ ಹೇಳು? ನಿನ್ನ ಮಕ ನಾಯ್ತಿ ನನ್ನ ನಾಳಾಗೋಗ, ನಿನ್ನ ನೆಗದ್ ಬಿದ್ದು ಎಳ್ಳಿಕಾಯಿ ಆಗೋಗ, ನನ್ನ ಜೀವನ ಹಾಳು ಮಾಡಕ್ ನಾನು ಬಿಟ್ಬಿಡ್ತೀನ ನಿನ್ನ. ಇವತ್ತು ಹುಟ್ಲಿಲ್ಲ ಅಂತ ಅನ್ನಿಸ್ಲಿಲ್ಲ ಅಂತಂದ್ರೆ ಕೇಳು. ಹಂಗಂಗೆ ನೀ ಬಾ ಅಮ್ಮ ಎಳ್ಕೈ ನನ್ನ ಮಗನ ಪಂಚಾಯತಿಗೆ ಹಾಕನೆ ಎಳ್ಕ. ಊರ್ ಪಂಚಾಯತಿ ಸೇರಿಸಿದ್ರೆ ಅವಾಗ ಬುದ್ಧಿ ಬರ್ತದೆ. ಯಾಕಡೆ ತಕಣೆ ಎಲ್ಲರ ತಗೋ ಹೊಡ್ಸಿದ್ರೆ ಅವಾಗ ಎಂಡ್ರು ಯಾರು ಅತ್ತೆ ಯಾರು ಇಟ್ಕೊಂಡಿರೋಳು ಯಾರು ಅಂತ ಹೇಳ್ಬಿಟ್ಟು ಎಲ್ಲನೂ ಗೊತ್ತಾಯ್ತದೆ. ಬೇಬಿ ವಾಟ್ ಇಸ್ ದಿಸ್ ಬೇಬಿ? ಯಾಕೆ ಈ ಥರ ಇವಳು ಈ ಥರ ಎಲ್ಲ ಜೋರ್ ಜೋರಾಗಿ ಮಾತಾಡಿ ಜಗಳ ಮಾಡ್ತಿದ್ದಾಳಲ್ಲ? ರಿಯಲಿ ನಂಗೆ ತುಂಬ ಬೇಜಾರಾಗ್ತಾ ಇದೆ. ನೀನಾದ್ರೂ ಬಾಯ್ ಬಿಟ್ಟು ಹೇಳು, ಇವಳು ಯಾರು? ಇವಳೇನೋ ರಿಜಿಸ್ಟರ್ ಮ್ಯಾರೇಜ್ ಅದು ಇದು ಅಂತ ಹೇಳ್ತಾ ಇದ್ದಾಳಲ್ಲ, ಏನು ಬೇಬಿ ಇದು? ಹಾಂ, ನನಗಂತೂ ಒಂದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏನು ನಡೀತಾ ಇದೆ ಇಲ್ಲಿ? ಬೇಬಿ ನಿಂಗೆ ಅರ್ಥ ಮಾಡ್ಕೊ. ನಿನಗೆ ಅರ್ಥ ಆಗ್ತಾ ಇಲ್ವಾ? ನನಗೆ ಇವ್ರು ಯಾರು ಅಂತಲೇ ಆ್ಯಕ್ಚುಲಿ ಗೊತ್ತಿಲ್ಲ. ಅದು ಇವರೇ ಏನೋ ಸ್ವಲ್ಪ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ನೋಡು, ನನಗೆ ಇವ್ರ ಕತೆ ಗೊತ್ತಿಲ್ಲ ಬೇಬಿ, ಅರ್ಥ ಮಾಡ್ಕೊ. ನೀನು ನನ್ನ ಮೇಲೆ ನಂಬಿಕೆ ಇಡು, ಇವ್ರ ಮೇಲೆಲ್ಲ ನೀನು ನಂಬಿಕೆ ಇಡೋದು ಪ್ಲೀಸ್ ಬೇಬಿ. ಹಾಂ, ನನ್ನ ನಿನ್ನ ದೂರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವ್ರು ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಅರ್ಥ ಮಾಡ್ಕೊ. ಏನ್ ಹೇಳಿ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು? ಏನ್ ಅವಳ್ತ ಬಿಕ್ಸ್ ಎತ್ತಾ ಇದ್ರಲ್ಲ, ನನ್ನ ಮಗಳು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಒಡಿಯೇ ಒಡಿ ಇವನ್ ತಲೆಗೆ ತಕೊಬಿಟ್ಟು ಬಂದು ಇನ್ನೂ ಒಂದ್ ಡೇಟ್ ಜೋರಾಗಿ ಹೊಡಿ. ಮರ್ತೋಗಿರೋದೆಲ್ಲನೂ ಹಂಗೆ ಗೆಪ್ತಿಗೆ ಬಂದ್ಬಿಡ್ಬೇಕು ಈ ಬೊಡ್ಡ ಇದಂಗೆ. ಹಾ ಅನ್ಕಂಡೆ, ಈ ನನ್ನ ಮಗ ನವರಂಗಿ ಆಟ ಆಡ್ಕೊಂಡು ಫೋನ್ ಎತ್ತಿದ್ದಾಗೆ ನೀ ಅನ್ಕಂಡೆ. ಆ ಉಸ ಹೇಳ್ದಾಗೆ ಗೊತ್ತಾಯ್ತು ನಿನ್ನ ಮಗಳು ಮೋಸ ಮಾಡ್ಕೊಂಡು ಇನ್ನೊಬ್ಬಳನ್ನ ಅವಳನ್ನ ಕಟ್ಕೊಳಕ್ ಹೋಯ್ತಾವನೆ ಅಂತ ಹೇಳ್ದಾಗೆ ಗೊತ್ತಾಯ್ತು ನನಗೆ. ಈ ಲೌಡಿ ನನ್ನ ಮಗ ಹಿಂಗೆಲ್ಲ ಮಾಡಿತ್ತಾನೆ ಅಂತ ಹೇಳ್ಬಿಟ್ಟು ಏನು ಇಷ್ಟು ದೊಡ್ಡ ಮನೆ ಕಟ್ಸಿ ಇಷ್ಟೆಲ್ಲ ಸಂಪಾದನೆ ಮಾಡಿ ಇಷ್ಟೆಲ್ಲ ಮಾಡಿ ಮೊಟ್ಟಿ ಹಾ ನಮ್ಮ ಕೈಗೆ ಚಿಪ್ ಕೊಡ್ಬೇಕು ಅಂತ ಮಾಡಿದ್ಯಾ? ಲೇ ನಾನು ಅಳಿಯ ಕಂಡ್ಲೆ ಇವನು ಅಳಿಯ, ನನ್ನ ಮಗಳು ಗಂಡ, ನೀನ್ ಯಾವಳೆ? ಸುಮ್ಮನೆ ಇಲ್ಲಿಂದ ಹೋದ್ರೆ ಸಂದಕ್ಕಿರ್ತದೆ, ಇಲ್ಲ ಅಂತ ಹೇಳಿದ್ರೆ ಸುಮ್ಮನಿರಕ್ಕಿಲ್ಲ ಅಷ್ಟೇನಿಯಾ. ಹಲೋ, ಎಲ್ಲಿಗೆ ಬಂದು ಯಾರನ್ನ ಹೋಗು ಅಂತ ಹೇಳ್ತಾ ಇದ್ಯಾ? ನಿನ್ಗೇನು ತಲೆ ಕೆಟ್ಟೈತಾ? ಹಾ, ಇದು ಯಾರ ಮನೆ ಅಂತ ಅನ್ಕೊಂಡಿದ್ಯಾ? ಇದು ನನ್ನ ಮನೆ, ನನ್ನ ಮನೇಲಿ ನಾನಿದ್ದೀನಿ ಅಷ್ಟೇನೆ. ನನ್ನ ಮನೇಲಿ ಬಂದಿರೋದು ನೀವು. ಆ ಸೆಕ್ಯೂರಿಟಿ ಎಲ್ಲಿ ಹಾಳಾಗೋಗೋನೋ ಗೊತ್ತಿಲ್ಲ, ಇಲ್ಲಿಗೆ ಬಂದ್ಬಿಟ್ಟು ನನಗೆ ಮನೆಯಿಂದ ಹೋಗು ಅಂತ ಹೇಳ್ತಾ ಇದ್ಯಾ? ನೀನ್ ಯಾವಳಲೆ ನಮ್ಮನೆ ಹತ್ರ ಬಂದ್ಬಿಟ್ಟು ನಮ್ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳಕ್ಕೆ? ನೋಡು, ನಾನಂತೂ ಸುಮ್ಮನೆ ಇರಲ್ಲ ಅಷ್ಟೇನೆ. ನಾನು ರಾಹುಲ್ ಮದುವೆ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ವೀಕಲ್ಲಿ ನಂದು ರಾಹುಲ್ದು ಮದುವೆ. ನೋಡು, ನೀನು ಏನಾದರೂ ಮಾಡ್ಕೋ ಪರವಾಗಿಲ್ಲ, ರಾಹುಲ್ ನಮ್ಮ ಹತ್ರ ನಾನು ಬಿಟ್ಕೊಡಲ್ಲ ಅಷ್ಟೇನೆ. ನೀನು ಯಾರೇ ಇಲ್ಲಿ ಬಂದ್ಬಿಟ್ಟು ಕಡ್ಡಿ ಅಲ್ಲಾಡ್ಸ್ಕೊಂಡು ಬಿಲ್ಡಪ್ ಕೊಡಕ್ಕೆ? ಹೇಯ್ ಹೋಗ್ತಾ ಇರು ಇಲ್ಲಿಂದ, ಇದು ನನ್ನ ಮನೆ, ಇವನು ನನ್ನ ಹುಡುಗ. ಬೇಬಿ ನಾವು ನೋಡಿ, ಇವ್ರನ್ನ ಫಸ್ಟು ಕರೆಸ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ಬಿಟ್ಟು ಕರೆಸ್ಬಿಡು. ಇವ್ರನ್ನ ಮೊದಲು ಕಳಿಸ್ಬಿಡೋಣ ಇಲ್ಲಿಂದ. ಇವ್ರು ಯಾರು ಅಂತ ನಂಗೆ ನಿಜವಾಗ್ಲೂ ಪ್ರಾಮಿಸ್ ನನಗೆ ಗೊತ್ತೇ ಇಲ್ಲ ಇವ್ರು ಯಾರು ಅಂತ. ನನಗೇನು ಮಾಡಬೇಕು ಅಂತಲೇ ಅರ್ಥನೇ ಆಗ್ತಾ ಇಲ್ಲ. ಏನು ಮಾಡೋದು ಏನು? ನೋಡು ಬೇಬಿ, ಪ್ರಾಮಿಸ್ ನಾನು ನಂಬು. ನನಗೆ ಇವ್ರ ನೆನಪು ಆಗ್ತಿಲ್ಲ ನನಗೆ. ಪ್ಲೀಸ್ ನೀನು ನನ್ನ ಕೈ ಬಿಡ್ಬೇಡ, ಇವ್ರ ಕತೆ ಬಿಟ್ಬಿಡು. ನನಗೆ ಇವ್ರು ಯಾರು ಅಂತ ಆ್ಯಕ್ಚುಲಿ ಗೊತ್ತೇ ಇಲ್ಲ. ಗೊತ್ತಿದ್ರೆ ನಾನು ಯಾಕೆ ಈ ಥರ ಎಲ್ಲ ನಾನು ಇದು ಮಾಡ್ತಾ ಇದ್ದೆ ಹೇಳು? ನಿನ್ನ ಹತ್ರ ಈ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ. ಎಲ್ಲ ಗಂಡ, ನಿನ್ ಗಂಡ ಅಲ್ಲ ನನ್ನ ಪಿಂಡ. ಬಿಟ್ಬಿಡ್ತೀನ ಇವಳನ್ನ ಮದುವೆ ಮಾಡ್ಕೊಳಕ್ಕೆ? ಆ ಉಸ ಜೀವನದಾಗ ಒಂದು ಒಳ್ಳೆ ಕೆಲಸ ಮಾಡೋಳೆ ಅಂತಂದ್ರೆ ನೀನು ಯೋಗ್ಯತೆದನ್ನ ಸಂದ ಕೇಳಿದ್ಲು ನನಗೆ. ಅವತ್ತೇ ಕೇಳಿಸ್ಕೊಂಡು ಬರ್ಬೇಕಿತ್ತು. ಇನ್ನೊಂದು ವಾರ ಲೇಟಾಗಿ ಬಂದಿದ್ರು ಆಯ್ತಾ ಇರಲಿಲ್ಲ. ಇರು ಮಾಡ್ತೀನಿ. ಅವ ಎಳ್ಕಳಮ್ಮ ಅವನ್ನ ಹೋಗಣ ಎಳ್ಕ. ಓಹೋ ಇವಳ ಜೊತೆ ಬಿಟ್ಬಿಡ್ತೀವ? ಅಲ್ಲಿ ಊರಾಗಿರೋ ಆಸ್ತಿ ಎಲ್ಲ ಇಲ್ಲಿ ಓಪರ್ ನನ್ನ ಮಗ ಇವನ ಹೆಸ್ರು ಬರ್ಸ್ಕೊಬಿಟ್ಟು ಇಲ್ಲಿ ಬಂದು ಯಾವಳ ಜೊತೆ ಚಕ್ಕಂತ ಆಡ್ಕೊಂಡು ಕುಂತ್ಕೊಂಡ್ರೆ ನಾನು ಜಾಕೆ ಬರ್ಸ್ಕೊಂಡು ಕುಂತ್ಕೊಂಡ್ಲ? ಹೇ ಪ್ಲೀಸ್ ಪ್ಲೀಸ್, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಇಲ್ಲಿಂದ ಹೋದ್ರೆ ತುಂಬಾನೇ ಚೆನ್ನಾಗಿರ್ತದೆ. ನೋಡಿ ಪ್ಲೀಸ್, ನಾನು ಇವಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಇವಳು ನನಗೆ. ನೀನು ಇಲ್ಲಿಂದ ಹೊರಟೋಗ್ಬಿಡು ಸುಮ್ಮನೆ.